ಸರ್ ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ 11:15 ಅದು ಪೋಸ್ಟ್ ಮೂಲಕ ಬಂತು ಸರ್. ಆ ಲೆಟರ್ನ ಓಪನ್ ಮಾಡಿ ನೋಡಿದೆ, ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ ನಿಮ್ಮ ಹತ್ತೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರ್ದಿತ್ತು ಸರ್. ಅದನ್ನು ಓದಿದ ತಕ್ಷಣ ನಾನು ಇಮಿಡಿಯೇಟಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಅವ್ರಿಗೂ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು, ಇದನ್ನು ಹಾಗೆ ಬಿಡೋದು ಬೇಡ ಅಂತ ಹೇಳಿದರು. ನಾವು ಅಲ್ಲಿ ಕೇಶಾಪುರ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ವಿ ಸರ್. ಅವರು ಅದನ್ನು ತೆಗೆದುಕೊಂಡು ಅವರು PSI ಎಲ್ಲ ಹೇಳಿದರು ಸರ್, ನೀವೇನು ಹೆದರಬೇಡ್ರಿ, ನಾವು ಇದರದ್ದು ಬಗ್ಗೆ ತನಿಖೆ ಮಾಡ್ತೀವಿ, ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ, ನಾವು ಅಪರಾಧಿನ ಹಿಡಿತೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನು ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್. ಅಪ್ಡೇಟ್ ಅದ ಸರ್, ಅವತ್ತಿಂದ 28ನೇ ತಾರೀಕಿಂದ ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊಂತ ತನಿಖೆ ಮಾಡ್ಕೊತಾನೆ ಇದ್ದಾರೆ ಸರ್. ಯಾರಿಗಾರ ಮೇಲೆ ಅನುಮಾನ ಇದೆ? ಇಲ್ಲ ಸರ್, ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಈ ಥರ ಘಟನೆಗಳಾಗ್ತವೆ, ಏನು ಹೇಳ್ತೀವಿ? ಅದೇ ಈ ರೀತಿ ಆಗಬಾರ್ದು, ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ಆಗ್ತಾ ಇದ್ದಾವೆ ಅಂದ್ರೆ ಒಂದು ತುಂಬ ಭಯ ಉಂಟಾಗ್ತಾ ಇದೆ ಸರ್. ಅಂಥವ್ರನ್ನ ಸಿಕ್ಕರೆ ಸುಮ್ಮನೆ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಿ ಒಗಿಬೇಕು ಸರ್. ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತೇಳಿ ಬೇರೆ ಪುರುಷರು ಸತ್ಯಕ್ಕೆ ಅದು ಮನದಟ್ಟಾಗ್ಬೇಕು ಸರ್. ಅದು ನಿಮ್ಮ ಹೆಸರು? ದೀಪಾ ಅಡ್ವಿ ಮಠ.